ಭರತಖಂಡೇ ಶಕಾಬ್ದೇ ದಕ್ಷಿಣೇ ಪಾರ್ಶ್ವೇ ಅಶ್ವಿನ್ ನಾರಾಯಣ ಪ್ರೀತಿ ಮೇಲ್ಕುಂಟೆ ಗ್ರಾಮ್ಯ ನಿವಾಸಿತ ವಿರಾಜಮಾನ ನಾವು ಉಪ್ಪಿಣಿಸ್ತಿಭಾಮ ಸಮೇತ ಶ್ರೀ ನವನೀತ ಬಾಲಗೋಪಾಲ ಸ್ವಾಮಿನ ಪ್ರೀತ್ಯರ್ಥ್ಯಂ ಮಹಾದ್ವಾರ ಶಂಕುಸ್ಥಾಪನ ಮಹೋತ್ಸವಾಂಗ ಸಮದೋಷ ನಿವಾರಣಾರ್ಥಂ ಆಯುರಾರೋಗ್ಯ ಭಾಗ್ಯಸಿದ್ಧ್ಯರ್ಥ್ಯಂ ನಮಸ್ತೇಶರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಃ ಶೃಣ್ವನ್ನೋತ್ರಿ ಸಾಧನಂ ಓಂ ಭೂಮ ಧ್ಯಾಯಾಮಿ ಧ್ಯಾನಂ ಚುಂಡಾಮಣಿದ ಸುಪ್ರಭಾಂ ಕರತಲಂ ಸಿಂಹಾಸನಸ್ಥಂ ತ್ರಿನೇತ್ರಂ ಏಕಂ ದೇವಂ ತ್ವಮೇಕಪರಂ ಸುಖದಂ ಏಕದಂತಾತ್ಮಹೇ ವಕ್ರತುಂಡನದಂತೆ ಪ್ರಚೋದಯಾಃ ಧ್ಯಾನಂ ಸಮರ್ಪಯಾಮಿ ಧ್ಯಾನಂ ಸಮರ್ಪಯಾಮಿ ಸ್ಥಾನಾತ್ ದಕ್ಷಾನ್ ಸಮರ್ಪಯಾಮಿ ಉಪವೀತಾತ್ ದಕ್ಷಾನ್ ಸಮರ್ಪಯಾಮಿ ಆಭರಣಾಕ್ಷರಂ ಸಮರ್ಪಯಾಮಿ ಹರಿದ್ರಾಚೂರ್ಣಂ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಕುಂಕುಮಚೂರ್ಣಂ ಕೈಗೆ ದೀಪಾಂಕುರ ನಮಸ್ಕಾರ. ಇವತ್ತು ಮೇಲ್ಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಲ್ಕುಂಟೆಯಲ್ಲಿ ಕೃಷ್ಣಸ್ವಾಮಿ ದೇವಸ್ಥಾನ ಇದ್ದು ಇಲ್ಲಿ ಅನೇಕ ಪುರಾತನ ದೇವಸ್ಥಾನ ಇದಾಗಿದ್ದು ಇಲ್ಲಿ ಅನೇಕ ಭಕ್ತಾದಿಗಳು ರಾಜ್ಯ ಮತ್ತು ಹೊರ ರಾಜ್ಯದವರು ನಮ್ಮ ರಾಜ್ಯದವರು ಹೆಚ್ಚಿನ ಒಂದು ಭಕ್ತಾದಿಗಳು ಈ ದೇವಸ್ಥಾನದ ಇದಕ್ಕೆ ನಡ್ಕೊಳ್ತಾರೆ. ಈ ಒಂದು ದೆಸೆಯಲ್ಲಿ ಇಲ್ಲಿ ಒಂದು ಶಿರಾಮರಾಪುರ ರಸ್ತೆಯಿಂದ ಮೇಲ್ಕುಂಟೆ ಮಾರ್ಗ ಹೋಗೋದಕ್ಕೆ ಮುಖ್ಯ ಈ ಒಂದು ಪ್ರವೇಶ ದ್ವಾರವನ್ನ ನಿರ್ಮಿಸಿಕೊಡ್ಬೇಕು ಅಂತಂದು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ತಾಲೂಕಿನವರೇ ಆದಂಥ ಮಾನ್ಯ ಶ್ರೀ ಚಿದಾನಂದ ಎಮ್ಗೌಡ ಅವರಿಗೆ ನಮ್ಮ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿಯವರು, ಮುಖಂಡರು ಮತ್ತು ಅರ್ಚಕರಾದಂಥ ಚಕ್ರಪಾಣಿ ಅವರು, ರಂಗನ್ ಸರ್ ಅವರು ಎಲ್ಲರೂ ಅವರಿಗೆ ಸುಮಾರು ಸಾರಿ ಹೋಗಿ ನಾವು ಮನವಿ ಮಾಡಿದಾಗ ಅವರು ಬಂದು ಇದೇ ದೇವಸ್ಥಾನಕ್ಕೆ ಬಂದು ಇದರದ ಇತಿಹಾಸವನ್ನೆಲ್ಲ ಕೇಳಿ ನೋಡಿ ಇಲ್ಲಿನ ಜನಗಳ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಈ ಒಂದು ಪ್ರವೇಶ ದ್ವಾರ ನಿರ್ಮಾಣ ಮಾಡೋದಕ್ಕೆ ಒಂದು 15 ಲಕ್ಷ ರೂಪಾಯಿನವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಮಂಜೂರು ಮಾಡಿ ಇವತ್ತು ಈ ಜಾಗದಲ್ಲಿ ಎಲ್ಲಿ ಪ್ರವೇಶ ದ್ವಾರವನ್ನು ನಿರ್ಮಾಣ ಮಾಡ್ತೀವಿ ಈ ಪ್ರವೇಶ ದ್ವಾರದ ಶಂಕುಸ್ಥಾಪನೆಯನ್ನ ಅವರ ಅಮೃತ ಹಸ್ತದಿಂದ ನೆರವೇರಿಸಿದರೆ ಅವರಿಗೆ ಎಲ್ಲ ನಮ್ಮ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಒಂದು ಈ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಉಗ್ರೇಶ್ ಅವರು, ಹಿರಿಯ ನಮ್ಮ ನಾಯಕರು ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಫೀಲ್ಡ್ ಬ್ಯಾಂಕ್ ನಿರ್ದೇಶಕರಾದಂಥ TD ಮಲ್ಲೇಶ್ ಅವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ PDO ಗಂಗೂಬಾಯಿ ಅವ್ರಿಗೆ, ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಅವ್ರಿಗೆ, ನಮ್ಮ ಶಿವಕುಮಾರ್ ಅವ್ರಿಗೆ, ಚಂದ್ರಕುಮಾರ್ ಅವ್ರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಸ್ವಾಗತ ಮಾಡ್ತಾ ಈ ಒಂದು ಮತ್ತೊಮ್ಮೆ ಚಿದಾನಂದ ಗೌಡ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಕುರಿತು ಎರಡು ಮಾತಾಡಬೇಕು ಅಂತಂದು ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ಇವತ್ತು ನಮ್ಮ ಮೇಲಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ನವನೀತ ವೇಣುಗೋಪಾಲ ಸ್ವಾಮಿ, ನವನೀತ ಬಾಲಕೃಷ್ಣ ದೇವಸ್ಥಾನದ ಒಂದು ಇತಿಹಾಸ ಇದೆ. ಎಲ್ಲೋ ಒಂದ್ ಕಡೆ ನಮ್ಮ ಪಕ್ಕದಲ್ಲೇ ಇದ್ರೂ ಕೂಡ ಅದು ಹೊರ ಜಗತ್ತಿಗೆ ಇಲ್ಲಿನ ಭಕ್ತಾದಿಗಳನ್ನ ಬಿಟ್ಟು ಅಷ್ಟೊಂದು ಪರಿಚಯ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾನು ಕಳೆದ ವರ್ಷ 2024 ಏಪ್ರಿಲ್ 3ನೇ ತಾರೀಕು ನನ್ನ ಹುಟ್ಟುಹಬ್ಬ ದಿವಸ ನಾನು ಪೂಜೆ ಮಾಡ್ಸಕ್ಕೆ ಅಂತ ಆ ದೇವಸ್ಥಾನಕ್ಕೆ ಹೋದಾಗ ಆ ಗ್ರಾಮಸ್ಥರು ಮತ್ತೆ ಈ ಪಂಚಾಯಿತಿಯ ಗ್ರಾಮಸ್ಥರು, ನಮ್ಮ ನರಸಿಂಹಮೂರ್ತಿ ಅವರು ಇರ್ಬೋದು, ನಮ್ಮ TD ಮಲ್ಲೇಶಣ್ಣ ಇರ್ಬೋದು, ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ನಮ್ಮ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರು ಶಿವಣ್ಣ, ಹಾಗೆ ನಮ್ಮ ಉಗ್ರೇಶಣ್ಣ, ಅವತ್ತೆಲ್ಲ ಒಟ್ಟಿಗೆ ಒಂದ್ ಕಡೆ ಅಲ್ಲಿ ಸೇರಿ ನಮ್ಮ ಶಾಸ್ತ್ರಿಗಳು ಒಂದು ಬೇಡಿಕೆಯನ್ನು ಮುಂದಿಟ್ರು. ಏನು ಬಾಲಕೃಷ್ಣ ಸ್ವಾಮಿ ಇದೆ ಆ ದೇವಸ್ಥಾನಕ್ಕೆ ಈ ಮೇನ್ ರೋಡಲ್ಲಿ ಇವತ್ತು ಇದು ಸ್ಟೇಟ್ ಹೈವೇ ಆಗಿದೆ, ರಾಜ್ಯ ಹೆದ್ದಾರಿ. ಹಿಂದೆ ಡಿಸ್ಟ್ರಿಕ್ಟ್ MDR ಇದ್ದದ್ದು ಇವತ್ತು ಸ್ಟೇಟ್ ಹೈವೇ ಆಗಿದೆ. ನಾಳೆ ಈ ಭಾಗದ ಆಂಧ್ರ ಪ್ರದೇಶದಿಂದ ಕೂಡ ಜನ ಈ ಭಾಗದಲ್ಲಿ ಸಂಚರಿಸುವಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಊರಿನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ, ಚೋಳರ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ, ಅದು ನೋಡೋದಕ್ಕೂ ಕೂಡ ಅಷ್ಟೇ ಒಂದು ಸುಂದರವಾಗಿದೆ. ಈಗಾಗಲೇ ಸುಮಾರು ಎಷ್ಟು ವರ್ಷ ಆಗಿದೆ ಸ್ವಾಮಿ? 1000 ವರ್ಷದ ಇತಿಹಾಸ ಇರುವಂಥದ್ದು. ನಮಗೆ ಒಂದು ಕಲ್ಪನೆ ಇದೆ, ನಮ್ಮ ಶಿರಾ ಏನಿದೆ, ಈ ಶಿರಾ ಒಂದು ಐತಿಹಾಸಿಕ ಸ್ಥಳ. ಹಿಂದೆ ರಾಜ ಮಹಾರಾಜರು ಕೋಟೆ ಕೊತ್ತಲಗಳನ್ನು ಕಟ್ಟಿಕೊಂಡು ಆಳದಂಥ ಜಾಗ. ಇದರ ಜೊತೆಗೆ ಏನ್ ನಮ್ಮ ಕಸ್ತೂರಂಗಪ್ಪ ನಾಯಕನ ಕೋಟೆ ಇದೆ, ಅದೇ ಸಂದರ್ಭದಲ್ಲಿ ನಿರ್ಮಾಣ ಆದಂತ 1000 ವರ್ಷದಿಂದ ನಿರ್ಮಾಣ ಆದಂತ ಈ ದೇವಸ್ಥಾನ ಕೂಡ ಒಂದು ಯಾತ್ರಾ ಸ್ಥಳ ಆಗ್ಬೇಕು. ಇದೊಂದು ಪ್ರವಾಸಕ್ಕೆ ಸೂಕ್ತವಾದಂತ ಜಾಗ.
ಇಲ್ಲಿ ನಿಮಗೆ ಈ ಭಾಗದವ್ರಿಗೆ ಮಾತ್ರ ಅಲ್ಲಿ ಗೊತ್ತು. ಇನ್ನು ನಮ್ಮ ತಾಲೂಕಿನವ್ರಿಗೆ ಹೆಚ್ಚಿನ ಜನಕ್ಕೆ ಆ ದೇವಸ್ಥಾನದ ಒಂದು ಅದರ ಒಂದು ಇತಿಹಾಸ ಆಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ಸೌಲಭ್ಯಗಳಾಗ್ಲಿ ಸರಿಯಾದ ರೀತಿಯಲ್ಲಿ ಹೆಚ್ಚು ಜನಕ್ಕೆ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲ ಆ ಸ್ವಾಮಿಯ ಕೃಪೆಗೆ ಒಳಗಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಜಾಗದಲ್ಲಿ ಈ ಜಾಗದ ಗ್ರಾಮಸ್ಥರು ಇವರು ಕೂಡ ತುಂಬಾ ಉದಾರವಾಗಿ ನಾವು ಎಷ್ಟು ಜಾಗ ಬೇಕಾದ್ರೂ ನಮ್ಮ ಜಮೀನಲ್ಲಿ ಇಲ್ಲಿ ಒಂದು ಆ ಮಹಾದ್ವಾರ ಏನಿದೆ ಆ ಮಹಾದ್ವಾರ ನಿರ್ಮಾಣ ಮಾಡಕ್ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅವತ್ತು ಹೇಳಿದ್ರು. ಅದರ ಪ್ರಕಾರ ನಾನು ಅವತ್ತು ಸುಮಾರು ಒಂದು 6 ತಿಂಗಳ ಕಾಲ ತಗೊಂಡು ಇವತ್ತು ನಾವು ಒಂದು ವಿದ್ಯುಕ್ತವಾಗಿ ಇದಕ್ಕೆ ಚಾಲನೆ ನೀಡಿದ್ದೇವೆ. ಒಂದು ಶಂಕುಸ್ಥಾಪನೆ ಆಗಿದೆ. ನಮ್ಮ ನಿರ್ಮಿತಿ ಕೇಂದ್ರದವರು ಇದನ್ನ ಸುಮಾರು ಒಂದು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಹಳ ಸುಂದರವಾಗಿ ಬಹಳ ಆಕರ್ಷಿತವಾಗಿ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದಾರೆ. ಅದರ ಪ್ರಕಾರ ಇವತ್ತು ಶಂಕುಸ್ಥಾಪನೆ ಆಗಿದೆ. ಮುಂದಿನ ದಿನದಲ್ಲಿ ಸ್ವಾಮಿಯ ಯಾವುದೇ ರೀತಿ ಉತ್ಸವ ಆದ್ರೂ ಕೂಡ ಜಾತ್ರೆ ಆದ್ರೂ ಕೂಡ ಇಲ್ಲಿ ಜನಕ್ಕೆ ಒಂದು ತಂಗುದಾಣ ಕೂಡ ನಾನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಆಲೋಚನೆ ಇದೆ. ಅದನ್ನು ಕೂಡ ಇದ್ರ ಒಟ್ಟೊಟ್ಟಿಗೆನೆ ಒಂದು ತಂಗುದಾಣ ಇಲ್ಲಿ ಬಸ್ಸಿಗೆ ಕಾಯೋರು ಇರ್ಬೋದು ಅಥವಾ ಇದು ವಿಶ್ರಾಂತಿಗೆ ಅಂತ ಇರ್ಬೋದು. ಇಲ್ಲಿ ಬಂದವರಿಗೆ ಜಾತ್ರೆ ಸಂದರ್ಭದಲ್ಲಿ ತುಂಬಾ ಜನ ಬರ್ತಾರೆ. ಇದರ ಜೊತೆಗೆ ಈ ಆರ್ಚ್ನ ಜೊತೆಗೆ ಬೇರೆ ಯಾವ್ದಾದ್ರು ಒಂದು ಅನುದಾನವನ್ನು ನಾನು ಕೊಟ್ಟು ಬೇರೆ ಯಾವ್ದಾದ್ರು ಮೂಲದಿಂದ ಒಂದು ಹಣವನ್ನು ಸಂಗ್ರಹ ಮಾಡಿ ಇಲ್ಲೊಂದು ತಂಗುದಾಣವನ್ನು ಕೂಡ ಮಾಡುವಂತದ್ದು ಒಂದು ವ್ಯವಸ್ಥೆ ಆಗತ್ತೆ. ಅದಕ್ಕೆ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಉಗ್ರೇಶಣ್ಣ ಇರ್ಬೋದು, ನರಸಿಂಹಮೂರ್ತಿ, ಮಲ್ಲೇಶಣ್ಣ, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಎಲ್ಲ ಕೈ ಜೋಡಿಸಿದ್ದಾರೆ. ಇದೊಂದು ನಾವೆಲ್ಲ ಒಟ್ಟಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಇದಕ್ಕೆ ಸಾಧ್ಯ ಆದಷ್ಟು ಬೇಗ ಇನ್ನು 6 ತಿಂಗಳು ಯಾವಾಗ ಜಾತ್ರೆ ಇರುತ್ತೆ ಸಮಯ ಮೇಘ ಆಗಲ್ಲ, ಮುಂದಿನ ವರ್ಷ ಮೇಗೆ ನಾವು ಮಾಡ್ಬೋದು. ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಬೋದು. ಕೃಷ್ಣ ಜನ್ಮಾಷ್ಟಮಿ ವರ್ಷತ್ತಿಗೆ ನಾವು ಮಾಡುವಂತ ಕೆಲಸ ಪ್ರಯತ್ನ ಪಟ್ಟು ಇದನ್ನ ಮುಗಿಸುವಂತ ಕೆಲಸವನ್ನ ಅವರು ನಿರ್ಮಿಸಿ ಕೊಡ್ತಾರೆ. ಇದು ಒಂದು ಒಳ್ಳೆ ಜಾಗ ಆಗ್ಲಿ. ನಮ್ಮ ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳಿದ್ದಾವೆ. ಇದಿರ್ಬೋದು, ನಮ್ಮ ಜುಂಜಪ್ಪನ ದೇವಸ್ಥಾನ ಇರ್ಬೋದು. ನಾನು ಈಗಾಗಲೇ ಭರವಸೆ ಕೊಟ್ಟಿದ್ದೇನೆ, ಅಲ್ಲಿ ಜುಂಜಪ್ಪನ ದೇವಸ್ಥಾನದ ಹತ್ರ ಕೂಡ ಒಂದು ಆರ್ಚನ್ನ ಮಹಾದ್ವಾರವನ್ನ ನಿರ್ಮಾಣ ಮಾಡುವಂತದ್ದು ಆಗತ್ತೆ ಅಂತ ಹೇಳಿ. ಇದೆಲ್ಲ ಒಂದ್ ಕಡೆ ಎಲ್ಲೋ ನಮಗೆ ನಮ್ಮ ಭಾಗದ ಜನರಿಗೆ ದೇವರ ಬಗ್ಗೆ, ನಮ್ಮ ಮುಂದಿನ ಯುವ ಸಮುದಾಯಕ್ಕೆ ನಮ್ಮಲ್ಲಿ ಏನು ಹಿಂದಿನ ಆಚಾರ ವಿಚಾರಗಳಿದ್ವು ಅವೆಲ್ಲವನ್ನ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಕೈ ಜೋಡಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ಮುಂದಿನ ದಿನದಲ್ಲಿ ಶೀಘ್ರವಾಗಿ ನಿರ್ಮಾಣ ಆಗಬೇಕು. ಇದು ಯಾವುದೇ ಅಡಚಣೆ ಇಲ್ಲದೆ ನಿರ್ಮಾಣ ಆಗಲಿ ಅಂತೇಳಿ ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲಿರುವ ಈ ಭಾಗದ ಶಾಸಕರು MLC ಸಾಹೇಬರಾದಂಥ ಚಿದಾನಂದ ಗೌಡ್ರೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರಾದಂಥ ಲಕ್ಷ್ಮೀಮೂರ್ತಿ ಅಣ್ಣವರೇ, ಮತ್ತೋರ್ವ ಸ್ನೇಹಿತರಾದಂಥ TD ಮಲ್ಲೇಶ್ ಅವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಹಾಗೂ ನಮ್ಮ ಶಿವಲಿಂಗಪ್ಪನವರೇ, ಉಪಾಧ್ಯಕ್ಷರಾದಂಥ ವಿಲೇಖ ಅವರೇ, ಹಾಗೂ ನಮ್ಮ ಮತ್ತೊಬ್ಬ PDO ಗಂಗೂಬಾಯಿ ಅವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ತಿಪ್ಪೇಸ್ವಾಮಿ ಅವರೇ, ಹಾಗೂ ನಮ್ಮ ಚಂದ್ರ ಅವರೇ, ಹಾಗೂ ನಮ್ಮ ಈ ಭಾಗದ ಮುಖಂಡರಾದಂಥ ರಾಘು ಅವರೇ, ಹಾಗೂ ನಮ್ಮ ಮೇಲ್ಕುಂಟೆ ಪಂಚಾಯತಿ ಹಾಗೂ ಬಂದ್ಕುಂಟೆ ಪಂಚಾಯತಿ, ಕೊಟ್ಟ ಪಂಚಾಯತಿ ಎಲ್ಲ ಪಕ್ಷದ ಮುಖಂಡರುಗಳೇ, ಹಾಗೂ ಬಾಲಕೃಷ್ಣ ಸ್ವಾಮಿ ದೇವಿಯ ಎಲ್ಲ ಭಕ್ತಾದಿಗಳೇ, ನಿಜವಾಗ್ಲೂ ಇವತ್ತು ಒಳ್ಳೆ ದಿನ ಅಂತಲ್ಲಾದ್ರೂ ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಈ ರಂಗಣ್ಣ ಸ್ವಾಮಿಯವರು ಸುಮಾರು ನಾನು ನೋಡಿದೆ, ಇನ್ನು 15 ವರ್ಷದಿಂದ ಸತತವಾಗಿ ಎಲ್ಲ ಜನಪ್ರತಿನಿಧಿಗಳು ಮುಂದೆ ಹೋಗಿ ಇಲ್ಲೊಂದು ದ್ವಾರಬಾಗ್ ಮಾಡ್ಕೊಡಿ, ಈ ದೇವಸ್ಥಾನಕ್ಕೆ ಒಂದು ಲಕ್ಷಣ ಬರ್ತೈತೆ, ಒಂದು ಊರು ಗುರುತಿಸ್ತೈತೆ, ಒಂದು ಪಂಚಾಯತಿಯನ್ನ ಗುರುತಿಸ್ತೈತೆ ಅಂತ ಸುಮಾರು ಜನ ಇವತ್ತು ಹೋಗಿ ಕೇಳ್ಕೊಂಡ್ರು ರಂಗಣ್ಣ ಸ್ವಾಮಿ ಅವರು. ಅವ್ರ ಜೊತೆ ನಾವು ಸಹ ಕೈ ಜೋಡ್ಸಕ್ ಹೋಗಿದ್ವಿ ಎಲ್ಲ ಕಡೆ. ಆದ್ರೆ ಯಾವ ಜನಪ್ರತಿನಿಧಿಗಳು ಸಹ ಈ ದ್ವಾರಬಾಗ್ಲಿಗೆ ಯಾರು ಸ್ಪಂದಿಸ್ಲಿಲ್ಲ. ಯಾಕೆಂದ್ರೆ ಅದೇನು ಅವಶ್ಯಕತೆ ಐತೆ, ಅದೇಂತ ಸುಮಾರು ಗದ್ರಿಸಿ ಕಳಿಸಿದಂತ ಕಾಲನು ಸಹ ನಾವು ನೋಡಿದ್ವಿ. ಯಾಕೆಂದ್ರೆ ಇವತ್ತು ಇಂಥ ಒಬ್ಬ MLC ಅವ್ರಿಗೆ ಬರೋದು ಅನುದಾನ ಕಡಿಮೆ, 2 ಕೋಟಿ ಒಂದು ವರ್ಷಕ್ಕೆ ಒಂದು ಅನುದಾನ ಬರ್ತೈತೆ. ಅದ್ರಲ್ಲಿ 36 ತಾಲೂಕು ಅವರು ಅಲ್ಲ, ಅದ್ರಲ್ಲಿ 5 ಜಿಲ್ಲೆನ 36 ತಾಲೂಕು ಒಬ್ಬ MLC ಸಾಹೇಬ್ರಿಗೆ ಬರ್ತೈತೆ. ಅದ್ರಲ್ಲೂ ಸಹ ಈ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಮತ್ತೆ ಬಾಲಕೃಷ್ಣ ಸ್ವಾಮಿಗೆ ದೇವಸ್ಥಾನಕ್ಕೆ ದ್ವಾರಬಾಗ್ಲಿಗಾಗಿ 15 ಲಕ್ಷ ಕೊಟ್ಟಿದ್ದಾರೆ. ನಾನು ಈ 3 ಪಂಚಾಯತಿಯ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಬಹಳ ಕಷ್ಟ, 15 ಲಕ್ಷ ಒಂದೇ ಕಡೆ ಕೊಡ್ಬೇಕಾದ್ರೆ ಎಲ್ಲಾರನ್ನೂ ಸುಧಾರಿಸ್ಬೇಕು. ಆ ದಶೆಯಿಂದ ಅವ್ರು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಮತ್ತೊಮ್ಮೆ ಈ ಕೆಲಸ ಸುಸೂತ್ರವಾಗಿ ನಡೀಲಿ. ಎಲ್ಲರೂ
ಚಿದಾನಂದ ಗೌಡ್ರು ಒಬ್ಬರೇ ಕೈ ಜೋಡಿಸಿ ಕೇಳ್ತಾ ಹೆಚ್ಚಿನದಾಗಿ ಎಲ್ಲ ನಮ್ಮ ಭಕ್ತಾದಿಗಳು ಇದ್ದಾರೆ ಇಲ್ಲಿ. ಬಂದ್ಕುಂಟೆ ಪಂಚಾಯತಿ, ಮೇಲ್ಕುಂಟೆ ಪಂಚಾಯತಿ, ಕೊಟ್ಟ ಪಂಚಾಯತಿ ಎಲ್ಲ ಏನು ಅವನವರು ಹೆಚ್ಚಿನ ಅಣ್ತಮುಳು ಇರ್ಬೇಕು ಅದಕ್ಕೆ ಅನ್ಸುತ್ತೆ ನನಗೆ. ಮಂದಿಯವರು ಅವನವರು ಅಣ್ತಮುಳು ಇದಾರಲ್ಲ ಏನ್ ಸರ್, ಅವರು ಅಣ್ತಮುಳ ದೇವಸ್ಥಾನಕ್ಕೆ ಮತ್ತೆ ಎಲ್ಲಾ ಸಮಾಜದ ಭಕ್ತಾದಿಗಳು ಅದಕ್ಕಿದ್ದಾರೆ. ಎಲ್ಲಾ ಸಮಾಜದ ಭಕ್ತಾದಿಗಳು ಇದ್ದಾರೆ. ಅದರಿಂದ ನಾವೆಲ್ಲ ಒಗ್ಗೂಡಿಸಿ ಕೂಡಿ ಒಂದು ಪ್ರಾರಂಭ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ. ಆ ದಶೆಯಿಂದ ಯಾವುದು ತೊಂದರೆ ಇಲ್ಲದ ರೀತಿಯಲ್ಲಿ ಈ ಕೆಲಸ ಯಶಸ್ವಿಯಾಗಿ ಬಾಲಕೃಷ್ಣ ಸ್ವಾಮಿ ನಡೆಸ್ಕೊಂಡು ಹೋಗ್ಲಿ ಅಂತ ಆದ್ರೂ ಆ ದೇವರಲ್ಲಿ ಮತ್ತೊಮ್ಮೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್, ಮದುವೆ, ನಾಮಕರಣ, ಶ್ರೀಮಂತನ, ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ. ಅಮರಾಪುರ ರಸ್ತೆ, ಕಲ್ಲುಕೋಟೆ, ಯಾದವ ಬಡಾವಣೆ, ಶಿರಾ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 7619112458.